ಏನು ಅಂತ ವಿಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ಪ್ರೆಸೆಂಟ್ ನಾವು ಒರೈನ್ ಮಾಲಿಗೆ ಬಂದಿದ್ದೀವಿ. ಬನ್ನಿ ಹೋಗೋಣ, ಎಲ್ಲ ಒಳಗೆ ಹೋಗೋಣ ಬನ್ನಿ. ಸುತ್ತಾಡ್ತಾ ಇದ್ದೀವಿ. ಇವಾಗ ಹೋಗೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿ ಸುತ್ತಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮನೆಗೆ ಹೋದ್ಮೇಲೆ ಏನು ಸರ್ಪ್ರೈಸ್ ಅಂತ ಹೇಳ್ತೀವಿ. ಓರಿಯಂಟ್ ಮಾಲ್ ಸುತ್ತಾಡಿ ಸ್ವಲ್ಪ ಒಳ್ಳೆ ಇಷ್ಟವಾಗಿದೆ. ಅದಕ್ಕೆ ನಾವೆಲ್ಲ ಬರ್ಗರ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲಿಗೆ ಅಂತಂದರೆ ಮ್ಯಾಕ್ಡೊನಾಲ್ಡ್ಸ್. ಒಳ್ಳೆ ಇಷ್ಟವಾಗಿರೋದಕ್ಕೆ ಸಿಂಪಲಾಗಿ 4 ಬರ್ಗರ್ ಆರ್ಡರ್ ಮಾಡಿದ್ದೀವಿ ಅಷ್ಟೇ. ಈಗ ಬಿಸಿ ಬಿಸಿ ಮೋಮೋಸ್ ತಿಂತಾ ಇದ್ದೀವಿ. ಸುಡ್ತಾ ಇದೆ, ಬನ್ನಿ ಟೇಸ್ಟ್ ನಾನು ಮಾಡ್ತೀನಿ. ಎಲ್ಲಿ ಟೇಸ್ಟ್ ಅಲ್ಲ, ಒಂದು ತಿಂಗಳು ಟೇಸ್ಟ್ ಮಾಡ್ತೀನಿ. ಎಲ್ಲಿ ಟೇಸ್ಟ್, ಒಂದು ತಿಂಗಳು ಟೇಸ್ಟ್ ಮಾಡ್ತಿದ್ದಾರೆ. ಫೋಟೋ ಶೇರ್ ಮಾಡೋದಕ್ಕೆ ಒಂದು ಫೋಟೋ ವೇಸ್ಟೇಜ್ನೆಲ್ಲ ಯೂಸ್ ಮಾಡಿಕೊಂಡು ಕೀಬೋರ್ಡು ರಿಮೋಟು ಎಲ್ಲ ಯೂಸ್ ಮಾಡಿಕೊಂಡು ಎಷ್ಟು ನೀಟಾಗಿ ಆರ್ಟ್ ವರ್ಕ್ನ ತೋರಿಸಿದ್ದಾರೆ. ಕಸದಲ್ಲಿ ರಸ. ಓರಿಯಂಟ್ ಮಾಲೆಲ್ಲ ಸುತ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. 4 ಬರ್ಗರ್ ತಿನ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಲೈಟಾಗಿ ನಿದ್ದೆ ಬರೋ ಥರ ಇದೆ. ನೆಕ್ಸ್ಟ್ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಶು ಸೇರ್ ಕ್ಯಾ? ಹಾಂ, ಇವಾಗ ಲೈಟ್ ಆಗಿ ಕಾಫಿ ನೋಡ್ತಿದ್ದಾರೆ. ನಾವೆಲ್ಲ ಟೀ, ನಮ್ಮಲ್ಲಿ ಟೀ ಪಾರ್ಟಿ. ಇವಾಗ ನಾವು ಡೋರಾ ಸ್ಟೈಲ್ನಲ್ಲಿ ಇಸ್ಕಾನಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇಸ್ಕಾನು ಒರೈನ್ ಮಾಲ್ ಮಧ್ಯೆ ಒಂದು ಮ್ಯಾಪ್ ಹಾಕ್ಬೇಕಾಗಿದೆ. ಸೊ ನಮ್ಮ ಮ್ಯಾಪ್ ಎಲ್ಲಿದೆ? ಲಾಸ್ಟ್ ಅಲ್ಲಿ ಇದೆ. ಎಲ್ಲರೂ ಮ್ಯಾಪ್ ಅಂತ ಹೇಳಿ. ಸೊ ಇವಾಗ ನಾವು ಒರೈನಿಂದ ಇಸ್ಕಾನ್ ಹತ್ರಕ್ಕೆ ಟೀ ಕುಡ್ಕೊಂಡ್ ಬಂದ್ವಿ. ಇಸ್ಕಾನ್ ನೋಡಕ್ ಹೋಗ್ತೀವಿ ಅಷ್ಟೇ. ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಯಾ, ಸೊ ನಾವಿವಾಗ ಇದನ್ನ ಹಾಕೊಂಡು ಹೋಗ್ತೀವಿ, ಮ್ಯಾಪ್ ಹಾಕೊಂಡು. ನನ್ನ ಸಹಾಯ ಬೇಕಾ ನಿಮ್ಗೆ? ಮುಂದೆ ಡೋರ್ ಕಾಣಿಸ್ತಾ ಇದೆಯಾ? ಅಲ್ಲಿ ದೇವಸ್ಥಾನ ಇದೆ. ಅಲ್ಲಿ ಹೋಗ್ಬೇಕು. ಇದನ್ನ 3 ಸರಿ ಹೇಳಿ. ಇವಾಗ ಇಸ್ಕಾನಲ್ಲಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ. ಮೇ ಬಿ ಒಳಗಡೆ ಕ್ಯಾಮ್ರಾ ಅಲೋ ಇರಲ್ಲ, ನೋಡೋಣ.
ಹಾಕ್ಸಿಲ್ಲ, ಬಟ್ ಇಷ್ಟೇ ಹಾಕ್ಸ್ಕೊಂಡ್ ಬಂದಿರೋದು, ಪೊಂಗಲ್ ಹಾಕ್ಸ್ಕೊಂಡ್ ಬಂದಿಲ್ಲ. ನೋಡಿ ಕಡಲೆಕಾಳು ಎಷ್ಟು ಕಷ್ಟ ಆಗ್ತಿದೆ ಇದ್ರಲ್ಲಿ 2 ಕಾಳು ಅಷ್ಟು ಬರ್ತಿರೋದು. ಇದನ್ನು ತಿಂದು ಮುಗಿಸೋ ಅಷ್ಟೊತ್ತಿಗೆ ತುಂಬ ಟೈಮ್ ಬೇಕಾಗುತ್ತೆ. ರಾಮಕೃಷ್ಣ ಆಗೋದಕ್ಕೊಂದು ಯುಗ ತಗೊಂಡಲ್ಲ ಹಂಗೆ. ಅಲ್ಲಿ ತನಕ ಕಾಯಿಲ್ಲ, ಕೈ ತಿಂದಿಲ್ಲ ಹೋಗ್ತೀವಿ. ಇವಾಗ ಇಸ್ಕಾನ್ ಟೆಂಪಲ್ನ ನೋಡ್ಕೊಂಡು ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಒಂದು ಸ್ಪೆಷಲ್ ಇರುತ್ತೆ ಅಂತ ಹೇಳಿದ್ಮೇಲೆ ಇವತ್ತು ಮೇಡಮ್ದು ಬರ್ತಡೆ. ಮನೆಗೆ ಹೋದ್ಮೇಲೆ ಬರ್ತಡೆ ಸೆಲೆಬ್ರೇಷನ್ ಮಾಡ್ತೀವಿ ಅಷ್ಟೇ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರಾದ ರಾಜೇಂದ್ರ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಿರಿಯರಾದ ತಿಪ್ಪೇಸ್ವಾಮಿ ಅವರಿಗೆ ನಮಸ್ಕರಿಸುತ್ತಾ, ಶ್ರೀಮತಿ ಅನುಸೂಯ ಅವರಿಗೆ ನಮಸ್ಕರಿಸುತ್ತಾ, ತಲೆನೋವು ಬರುತ್ತಿರುವ ಮಂಜುನಾಥ್ ಅವರಿಗೆ ನಮಸ್ಕರಿಸುತ್ತಾ, ಹುಟ್ಟಿದ ಹಬ್ಬದ ಹುಡುಗಿಯಾಗಿರ್ತಕ್ಕಂಥ ಶಿವ ಅವರಿಗೆ ವೀಳ್ಯದೆಲೆ ಹಾಗೂ ಫಲತಾಂಬೂಲ 2 ಅಡಿಕೆ ಎಲೆ, ಬಾಳೆಹಣ್ಣು ಹಾಗೂ ಚಿಗಳಿ ತಂಬಿಟ್ಟು ಇಟ್ಟು ಕೊಡ್ಬೇಕಾಗಿತ್ತು. ಆದ್ರೆ ಅದಿಲ್ಲದ ಕಾರಣ ಜಾಕೆಟಿನ ಬಟ್ಟೆ ಇಟ್ಟು ಕೊಡ್ಬೇಕಾಗಿತ್ತು. ಅದಿಲ್ಲದ ಕಾರಣ ಸಿಂಪಲ್ ಆಗಿ ಆರ್ಡರ್ ಮಾಡ್ಬಿಟ್ಟು ಒಂದು ಹುಟ್ಟು ಹಬ್ಬವನ್ನ ಆಚರಿಸುತ್ತಿದ್ದೇವೆ. ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತೆ, ಜೈ ಕಾಳಿಕಾದೇವಿ, ಜೈ ಗಿರಿಧರ. ಇದೀಗ ವೇದಿಕೆ ಮೇಲೆ ಬಂದಿರತಕ್ಕಂತಹ ಯಶಸ್ವಿನಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಪ್ರಾರ್ಥನಾ ಗೀತೆ ಅವರಿಂದ. ಯಶಸ್ವಿನಿ ಅವರು. ಬರ್ತಡೆ ಬಂತು ನಮ್ಮ ಹುಲಿದ, ಬರ್ತಡೆ ಬಂತು ನಮ್ಮ ಹುಲಿದ. ನಿಮಗೆಲ್ಲ ಕಟ್ ಮಾಡ್ತಾರಲ್ಲ ನೀಟಾಗಿ ಫೋನ ಬಂದಕ್ಕೆ ಇಟ್ಟು ಮೇಲ್ಗಡೆ ಕ್ರೀಮ್ ತೆಗಿಬೇಕು, ಶಾಸ್ತ್ರಕ್ಕೆ ಅಂತ ತಗೋಬೇಕು. ಸುಮ್ಮನೆ ಹಂಗೆ ಹ್ಯಾಪಿ ಬರ್ತಡೇ
ಹ್ಯಾಪಿ ಬರ್ತ್ಡೇ. ಬರ್ರಿ ನೀವು ದೊಡ್ಡದಾಗ ಕಟ್ ಮಾಡಿ. ಹ್ಯಾಪಿ ಬರ್ತ್ಡೇ. ಈ ತೊಲಗೆ ಇದು ಮಾಡ್ಬಿಟ್ಟು ಎಲ್ಲದಕ್ಕೂ ಪ್ಲೇಟಿಂಗ್ ಹಾಕ್ತಾರೆ. ಬರೀ ಮುದ್ದೆ ಹ್ಯಾಪಿ ರಿಟರ್ನ್ಸ್ ಹೋಗ್ತಾರೆ. ಸೊ ಉಡುಗೊರೆಯನ್ನ ನೀಡಿದಂತಹ ದಂಪತಿಗಳಾದಂತಹ ಪ್ರವೀಣ್ ಕುಮಾರ್ ಮತ್ತು ಶ್ರೀಮತಿ ಅನುಶ್ರೀ ಅಕ್ಷಿತಾ ಆಚಾರ್ಯ ರಾಜು ಮತ್ತು ನಮ್ಮ ಹೃದಯ ಸಂಬಂಧಿ ಹೋಗಲ್ಲ ಹೃದಯಕ್ಕೆ ಹತ್ತಿರವಾಗಿರುವಂತಹ ರಾಜು ಅವರಿಗೆ ಧನ್ಯವಾದಗಳು. ಓಕೆ ಯಶು ಹೇಳಪ್ಪ ನೀನು. ಓಕೆ ಬ್ರೇಸ್ಲೈಟ್ ಅನ್ನ ದಾನವಾಗಿ ಉಡುಗೊರೆಯಾಗಿ ನೀಡಿದಂತಹ ಪ್ರವೀಣ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನೀನಾಯ್ತು ಅಮೃತ ಅವರಿಗೆ ತಂದುಕೊಟ್ಟಂತಹ ತ್ರಿಮೂರ್ತಿಗಳಿಗೆ ಧನ್ಯವಾದಗಳು. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಪ್ರಸಾರ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ಹೊಸ ವ್ಲಾಗ್ ದೊಂದಿಗೆ. Bye friends.